ಹೆಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದು ವರಮಹಾಲಕ್ಷ್ಮಿ ಹಬ್ಬನ ಹೇಗೆ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆಲ್ರೆಡಿ ಮಧ್ಯರಾತ್ರಿ ಅಥವಾ ಬೆಳಗಿನ ಜಾವ ಒಂದು 3 ಗಂಟೆ ಆಗಿದೆ. ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಇವಾಗ ನಾವು ವರಮಹಾಲಕ್ಷ್ಮಿ ಕೂರಿಸೋದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀವಿ. ಕಾಯಿನ್ ಎತ್ಕೋಬೇಕು. ಕಾಯಿನು ಇಲ್ಲೇ ಅಲ್ಲಿ ಇದಕ್ಕಿಡಕ್ಕೆ ಬೇಕು. ದೇವರಿಗೆ ಸೀರೆ ಉಡೋ ವಿಡಿಯೋನ ನಾನು ಪೂರ್ತಿಯಾಗಿ ಹಾಕಿಲ್ಲ, ಫಾಸ್ಟ್ ಮೂವಿಂಗ್ ಮಾಡಿಬಿಟ್ಟಿದ್ದೀನಿ. ಯಾಕೆ ಅಂದರೆ ಅದು ಲೆಂತಿ ಆಗಿಬಿಡುತ್ತೆ ವಿಡಿಯೋ ಅನ್ನೋ ಒಂದು ರೀಸನ್ಗೋಸ್ಕರ ನಾನು ಆ ವಿಡಿಯೋನ ಸ್ವಲ್ಪ ಕಟ್ ಮಾಡಿ ಸ್ಪೀಡ್ ಮಾಡಿ ಹಾಕಿದ್ದೀನಿ. ಆ ಪಾಪು ಬೇರೆ ಎದ್ದು ಬಂದುಬಿಟ್ಟಿದ್ದಾನೆ. ಬೆಳಗ್ಗೆ ಆಗಿಬಿಡ್ತು, ಒಂದು 6 ಗಂಟೆ ಅಷ್ಟರಲ್ಲೇ ಕರೆಕ್ಟಾಗಿ ಎದ್ದವನು. ಎದ್ದು ಬಂದುಬಿಟ್ಟು ಹೊರಗಡೆ ಕೂತ್ಕೊಂಡು ನೋಡ್ತಾನೆ ಇವ್ರು ಏನೋ ಮಾಡ್ತಿದ್ದಾರೆ ಅಂತ. ಕೆಳಗಡೆ ತಿಂಡಿ ಹಣ್ಣು ಎಲ್ಲ ನೋಡಿಬಿಟ್ಟು ಬಂದು ಅವನ ಕಣ್ಣು ಎಲ್ಲ ಇರೋದು ತಿಂಡಿ ಮೇಲೇ. ಅದಕ್ಕೆ ಬಂದು ನೈಸ್ ಮಾಡ್ತಿದ್ದಾನೆ ನನಗೆ. ಅವನು ಎದ್ದು ಅಳ್ತಾನೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಕಾಣಿಸ್ತಿಲ್ಲ ಅಂದರೆ. ಬಟ್ ಅಲ್ಲಿ ನಾವೆಲ್ಲ ತಿಂಡಿ ಇಟ್ಟಿರೋದ್ರಿಂದ ನೋಡ್ಬಿಟ್ಟು ಖುಷಿಯಾಗಿ ಸೋಫಾ ಮೇಲೆ ಕೂರಿಸಿದ್ದೀವಿ. ಅಲ್ಲಿಂದ ಎದ್ದು ಬಂದು ನಮ್ಮ ತೊಡೆ ಮೇಲೆ ಕುತ್ಕೊಳ್ತಾ ಇದ್ದಾನೆ ಅವನು. ಅಮ್ಮ ಎದ್ದು 5 ನಿಮಿಷ ಆಗಿಲ್ಲ, ಎಲ್ಲ ನೋಡಿದ್ನಲ್ಲ ಅವನಿಗೆ ಖುಷಿ ಆಗಿಬಿಡ್ತು. ಒಬ್ಬಟ್ಟು ನೋಡ್ಬಿಟ್ಟ, ಅವ್ನು ಬಂದ್ಬಿಟ್ಟು ಕೈಯೇ ಹಾಕ್ಬಿಟ್ಟ ಒಬ್ಬಟ್ಟಿಗೆ ಬೇಕು ಅಂತ. ನಾನು ಅದನ್ನು ಕೈ ಬಿಡಿಸ್ಬಿಟ್ಟು ತಗೊಂಡೋಗಿ ಸೋಫಾ ಮೇಲೆ ಕೂರಿಸಿದ್ದೀನಿ. ಅಳ್ತಾ ಇದ್ದಾನೆ. ಪಾಪು ಈಗ ತಾನೇ ಎದ್ದಿದ್ದಾನೆ, ಅವ್ನು ಇನ್ನೂ ಸ್ನಾನ ಆಗಿಲ್ಲ ಅಲ್ವಾ, ಅದಕ್ಕೆ ನಾನು ಸ್ನಾನ ಮಾಡ್ಸೋಕ್ಕಾಗಲ್ಲ, ಇಲ್ಲೆಲ್ಲ ರೆಡಿ ಮಾಡಬೇಕು. ಅದಕ್ಕೆ ಜಾನಿಗೆ ಹೇಳ್ತಾ ಇದ್ದೆ ಸ್ನಾನ ಮಾಡಿಸ್ಬಿಡಿ ಅಂತ. ಸರಿ ಆಯಿತು ಬಾ ಸ್ನಾನ ಮಾಡಿಸ್ಕೊಡ್ತೀನಿ ಅಂತ ಕರೀತಿದ್ರು. ನಾನು ಸ್ನಾನ ಮಾಡಲ್ಲ, ನಂಗೆ ಸ್ನಾನ ಬೇಡ, ನಂಗೆ ಒಬ್ಬಟ್ಟು ಬೇಕು ಅಂತ ಅಳ್ತಿದ್ದಾನೆ. ಅದಕ್ಕೆ ನಾವು ಮಾತಾಡ್ಕೊಂಡು ನಗ್ತಾ ಇದ್ವಿ. ಅವ್ನು ಜಾಸ್ತಿ ಅಳ್ತಾ ಇದ್ದಾನಲ್ಲ, ನಾವು ಮಾತಾಡೋದು ಅಷ್ಟಾಗಿ ಕೇಳಿಸ್ತಿಲ್ಲ, ಅದಕ್ಕೋಸ್ಕರ ವಾಯ್ಸ್ ಕೊಡ್ತಾ ಇರೋದು ನಾನು ಇಲ್ಲೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಜಾನು ಅವನನ್ನು ಹೇಗಾದರೂ ಮಾಡಿ ನೈಸ್ ಮಾಡಿ ಸ್ನಾನ ಮಾಡಿಸ್ಬೇಕು ಅಂತ ಕರ್ಕೊಂಡು ಹೋಗಿ ಸ್ನಾನ ಮಾಡ್ಸೋಕ್ಕೆ ಅಂತ ಹೋಗ್ತಾರೆ. ಅಷ್ಟರಲ್ಲಿ ನಾನು ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ ಅಂತ ಹೇಳಿ ಹತ್ತಿ ಎಲ್ಲ ಹಾಕ್ಕೊಂಡು ದೀಪಕ್ಕೆ ಎಣ್ಣೆ ಬಿಟ್ಕೋತಾ ಇದ್ದೀನಿ. ಎಲ್ಲ ರೆಡಿ ಮಾಡಿಟ್ಟಾಯಿತು, ಇನ್ನೇನೂ ಇಲ್ಲ. ನಾನೇ ಇನ್ನೂ ರೆಡಿ ಆಗಿಲ್ಲ, ಇವಾಗ ಹೋಗಿ ರೆಡಿ ಆಗ್ತೀನಿ. ಸ್ಯಾರಿ ಎಲ್ಲ ಹಾಕ್ಕೊಂಡು ನನಗೆ ಅಷ್ಟೊಂದು ಎಲ್ಲ ರೆಡಿ ಮಾಡೋಕ್ಕಾಗಲ್ಲ ಅನ್ನೋ ರೀಸನ್ಗೋಸ್ಕರ ಫಸ್ಟು ಮಾಮೂಲಿ ಸ್ನಾನ ಎಲ್ಲ ಮಾಡ್ಕೊಂಡು ಡ್ರೆಸ್ಸೆಲ್ಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಪೂಜೆ ಮಾಡೋದಕ್ಕೆ ನಾನು ಹೋಗಿ ರೆಡಿ ಮಾಡ್ಕೊಳ್ತೀನಿ. ಅಷ್ಟರಲ್ಲಿ ಜಾನು ಕೂಡ ಪಾಪುಗೆ ಸ್ನಾನ ಮಾಡಿಸ್ಕೊಂಡು ಬರ್ತಾರೆ, ಒಟ್ಟಿಗೆ ಪೂಜೆ ಮಾಡ್ತೀವಿ. ಇಷ್ಟು ವರ್ಷ ಅಲ್ಲ, 2 ಇಯರ್ಸ್ ಬ್ಯಾಕಿಂದ ಪಾಪು ಇದ್ದಲ್ಲ, ಅವನು ಮಾಡಿಸ್ಕೊಡಲ್ಲ ಅಂತ ಬೆಳಗ್ಗೆ ಆಗೋಷ್ಟರಲ್ಲಿ ಒಂದು 6 ಗಂಟೆ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗ್ದೋಗ್ಬಿಟ್ಟಿರ್ತಿತ್ತು. ಬಟ್ ಈ ವರ್ಷ 6:15 ಆಗಿದೆ, ಇನ್ನೂ ಆಗಿಲ್ಲ. ಅಷ್ಟರಲ್ಲಿ ಪಾಪು ಎದ್ಬಿಟ್ನಲ್ಲ, ಓಕೆ ನಿಧಾನಕ್ಕೆ ಮಾಡೋಣ, ಅವನಿಗೂ ಸ್ನಾನ ಮಾಡಿಸ್ಕೊಂಡು ಅವನು ನಮ್ಮ ಜೊತೆನೇ ಮಾಡಲಿ ಅಂತ ಜಾನನು ಅಂದರು. ಆ ಒಂದು ರೀಸನ್ಗೋಸ್ಕರ ಸ್ವಲ್ಪ ಡಿಲೇ ಮಾಡಿದೆ. ರೆಡಿ ಆಗಿತ್ತು 6:30 ಅಷ್ಟರಲ್ಲಿ, ಆದರೂ ಕೂಡ ನಾನು ಇನ್ನೂ ಸ್ವಲ್ಪ ಲೇಟ್ ಮಾಡಿದ್ವಿ. ಪಾಪು ಸ್ನಾನ ಮಾಡಿಸ್ಕೊಂಡು ಆಮೇಲೆ ನಾವು ಕೂಡ ಒಟ್ಟಿಗೆ ಪೂಜೆ ಮಾಡೋಣ ಅಂತ ಲೇಟ್ ಮಾಡಿದ್ವಿ ಅಷ್ಟೇ. ಇನ್ನೂ ಟೈಮ್ ಇತ್ತಲ್ಲ, ನಿಧಾನಕ್ಕೆ ಮಾಡೋಣ ಅಂತ ಈ ಥರ ನಾನು ರೆಡಿ ಮಾಡಿದ್ದೀನಿ. ದೇವ್ರ ಮನೆಯಲ್ಲಿ ಈ ಥರ ಜಸ್ಟ್ ಹೂವೆಲ್ಲ ಇಟ್ಟು, ಒಂದು ರಂಗೋಲಿ ಇಟ್ಟು 2 ದೀಪ ಹಚ್ಚಿಟ್ಟಿದ್ದೀನಿ. ಹೊರಗಡೆ ಹೂವೆಲ್ಲ ಮುಡಿಸಿ ಮಾವಿನ ತೋರಣ ಹಾಕಿ ರಂಗೋಲಿ ಎಲ್ಲ ಬಿಡಿಸಿದ್ದೀನಿ. ಒಂದು ಲಕ್ಷ್ಮಿಗಿದ್ದು ಪಾದ ಎಲ್ಲ ಹಾಕ್ಬಿಟ್ಟು ಹೂವು ಹಾಕಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೋಗ್ಬಿಟ್ಟು ನಾನು ಸ್ಯಾರಿ ಹಾಕ್ಕೊಂಡು ಬಂದುಬಿಡ್ತೀನಿ. ಸ್ಯಾರಿ ಹಬ್ಬಕ್ಕೆ ಅಂತಲೇ ಏನು ಹೊಲಿಸಿರೋದೇ ತುಂಬ ಇದೆ. ನಾನು ಒಂದೂ ಹಾಕ್ಕೊಳ್ಳಲ್ಲ ಎಲ್ಗೂ. ವರ್ಷದಲ್ಲೂ ಒಂದು 10 ನಿಮಿಷನೂ ಕೂಡ ನಾನು ಸ್ಯಾರಿ ಹಾಕ್ಕೊಂಡಿರಲ್ಲ. ಅದಕ್ಕೋಸ್ಕರ ಸುಮ್ಮನೆ ಏನಕ್ಕೆ ಅಷ್ಟೊಂದು ದುಡ್ಡು ಇನ್ವೆಸ್ಟ್ ಮಾಡಬೇಕು ಅಂದ್ಬಿಟ್ಟು ನಾನೇನು ಇನ್ವೆಸ್ಟ್ ಮಾಡಿಲ್ಲ. ಇದು ಹಾಕ್ಕೊಳ್ದೆ ಇರೋ ಸ್ಯಾರಿನೇ, ಬಟ್ ನಾನು ಹೊಲಿಸ್ಕೊಂಡಿಲ್ಲ ಅಷ್ಟೇ. ಪೂಜೆ ಮಾಡೋಕ್ಕೋಸ್ಕರ ಸ್ಯಾರಿ ಹಾಕ್ಕೊಂಡು
ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹಾಕ್ಕೊಂಡಿರೋದು. ಪಾಪುಗೂ ಅಷ್ಟೇ ಬಟ್ಟೆ ಇದೆ, ಹಾಕಿಲ್ಲ, ಅವ್ನು ಹಾಕಿಸ್ಕೊಳ್ಳೋಕೆ ರೆಡಿ ಇಲ್ಲ. ಅವ್ನು ಕೇಳಿದ್ದೆ ನಾವು ಬಟ್ಟೆ ಹಾಕ್ಕೊಡ್ಬೇಕು ಇವಾಗ. ಅದಕ್ಕೆ ಜಾನು ಹಾಗೆ ಅದು ಅವ್ರ ಪಂಚೆ ಶಲ್ಯ ಎಲ್ಲ ಬರುತ್ತಲ್ಲ, ಶಲ್ಯನೇ ಅವನಿಗೆ ಪಂಚೆ ಥರ ಉಡ್ಸಿದ್ದಾರೆ. ಸುಮ್ಮನೆ ಇರಲಿ, ಒಂದು 10 ನಿಮಿಷ ಎಲ್ಲನೂ ಕಿತ್ತಾಕ್ತಾನೆ ಅಂದ್ಬಿಟ್ಟು ಅದನ್ನು ಉಡ್ಸಿ ನಿಲ್ಸಿದ್ದೀವಿ. ನಾನು ಪೂಜೆ ಮಾಡಬೇಕು ಅಂದ್ಕೊಂಡು ಅವನು ಗಂಧದ ಕಡ್ಡಿ ಎಲ್ಲ ಈಸ್ಕೊಂಡು ಪೂಜೆ ಮಾಡ್ತಿದ್ದಾನೆ. ನಾನು ನಮ್ಮ ಕೈಗೆ ಇದು ಏನು ಹೂವು ಎಲ್ಲ ಕಟ್ಕೊಂಡಿರೋದು ನಾನು ವಿಡಿಯೋ ಕೂಡ ಮಾಡಿಕೊಂಡೆ ಇಲ್ಲ. ಮಕ್ಕಳಿದ್ರೆ ಏನಾದರೂ ಎಳ್ದ್ಬಿಡ್ತಾರೆ ಅನ್ನೋ ಭಯ ಅಲ್ವಾ, ಹಾಗಾಗಿ ಎಲ್ಲನೂ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಸೀರೆ ಉಡ್ಸೋದು ಅಷ್ಟೇ, ನಾನು ಎಷ್ಟು ಬೇಗ ಉಡಿಸ್ತೀನಿ ಪಾಪು ಹೇಳು ಅಷ್ಟರಲ್ಲಿ ಅನ್ನೋದೇ ನನ್ನ ಮೈಂಡಲ್ಲಿ ಇದ್ದಿದ್ದರಿಂದ ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಹೇಗೋ ಚೆನ್ನಾಗಿ ಮಾಡಿದ್ದೀನಿ ಅಂತ ನನಗೆ ತೃಪ್ತಿ ಇದೆ. ಹೇಗಿತ್ತು ನಾನು ಸೀರೆ ಉಡ್ಸಿರೋದೆಲ್ಲ ಚೆನ್ನಾಗಿದೆಯಾ, ಹೇಗೆ ಉಡ್ಸಿದ್ರಿ ಏನು ತಿಳಿಸಿ ಅಂದರೆ ಬೇಕಾದರೆ ಒಂದು ವೀಡಿಯೋದಲ್ಲಿ ನಾನು ಹೇಗೆ ಸ್ಯಾರಿ ಉಡಿಸ್ದೆ ಅಂತಲೂ ಕೂಡ ವೀಡಿಯೋ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ನಾನು ಪೂಜೆ ಎಲ್ಲ ಮಾಡಾಯಿತು. ಪೂಜೆದು ಅಷ್ಟೇ ತುಂಬ ಲೆಂತಿ, 1 ಅವರ್ 1.5 ಅವರ್ ತನಕ ಇತ್ತು ವೀಡಿಯೋ. ಬಟ್ ಲೆಂತಿ ಆಗುತ್ತಲ್ಲ ಅಂತ ಎಲ್ಲನೂ ಕಟ್ ಮಾಡಿ ಸ್ವಲ್ಪ ಹಾಕಿದ್ದೀನಿ. ಪೂಜೆ ಎಲ್ಲ ಮಾಡಾದಮೇಲೆ ನಾನು ಈ ಲಕ್ಷ್ಮಿದು ಕತೆ ಇರ್ಬೋದು ಅಥವಾ ಏನೋ ಪುಷ್ಪಾರ್ಚನೆ ಆಮೇಲೆ ಕುಂಕುಮಾರ್ಚನೆದೆಲ್ಲ ಇರುತ್ತೆ. ಈಗ ಅದನ್ನೇ ಮಾಡ್ತಾಯಿದ್ದೀನಿ ನಾನು ಹೇಳಿಕೊಂಡು. ಅವನು ಕೂಡ ಕುಂಕುಮಾರ್ಚನೆ ಇದಕ್ಕೆ ಏನೋ ಅಂತಾರೆ ಅದರಲ್ಲಿದೆ, ನಾನು ಅದನ್ನು ಓದ್ಕೊಂಡೆ ಮಾಡೋದು, ನನಗೆ ಅಷ್ಟಾಗಿ ಗೊತ್ತಿಲ್ಲ. ನೀವು ಬೇಕು ಅಂದರೆ ಆ ಬುಕ್ಸ್ನ ತೊಗೊಂಡು ನೀವು ಕೂಡ ಪೂಜೆ ಮುಗಿಸ್ಕೊಂಡೆ ನೀವು ಆಮೇಲೆ ಇದನ್ನು ಬುಕ್ಸ್ನ ಓದ್ಕೊಂಡು ನೀವು ಮಾಡ್ಕೊಳ್ಬೋದು. ನಾನು ಹಾಗೆ ಮಾಡಿದ್ದು. ಇದೇ ಸುಮಾರು ಹೊತ್ತಾಯಿತು, ಅದಕ್ಕೆ ನಾನು ವೀಡಿಯೋನ ಕಟ್ ಮಾಡಿ ಶಾರ್ಟ್ ಮಾಡಿ ಹಾಕಿದ್ದೀನಿ. ಪಾಪು ನಾನು ದೇವರೆಲ್ಲನೂ ನಾನು ಕದಲಿರೋದನ್ನು ಕೂಡ ವೀಡಿಯೋ ಮಾಡಿ ಹಾಕಲಿಲ್ಲ. ಪಾಪು ಎದ್ಬಿಡ್ತಾನೆ ಅಂತ ಅವ್ನು ಹೇಳೋಕ್ಕೂ ಮುಂಚೆನೇ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ನಾನು ಶನಿವಾರ ಮಾರ್ನಿಂಗು ಕಳಸನ ಕದಲಿಸೋದು. ಆಲ್ರೆಡಿ ಕದಲಿಸಿದೆ. ಪಾಪು ಎದ್ದು ಬಂದ್ಬಿಟ್ಟು ಮಾಮಿ ಕೂರಿಸು ಅಂತ ಬೇರೆ ಕೇಳ್ತಾನೆ ಇದ್ದ ಅವನು. ಇದು ವರಮಹಾಲಕ್ಷ್ಮಿನ ಅವನು ಬಾದಾಮಿ ಮಮ್ಮಿ ಎಲ್ಲಿ ಅಂತ ಕೇಳ್ತಾನೆ ಇದ್ದ. ಬಾದಾಮಿ ಮಮ್ಮಿ ಅಂತಾನೆ, ಲಕ್ಷ್ಮಿ ಕಣೋ ಅಂದರೆ ಏನು ಹೇಳಿದ್ರು ಅವನು ಕೇಳೋದೇ ಇಲ್ಲ, ಬಾದಾಮಿ ಮಮ್ಮಿ ಅಂತಲೇ ಕರಿತಾ ಇದ್ದ. ಹೇಗೋ ಕರ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನೆ ಅದೇ. ಬೆಳಗ್ಗೆ ಎದ್ದವನು ಸಿಕ್ಕಾಬಿಟ್ಟೆ ಹೇಳ್ತಾ ಇದ್ದ, ಮಾಮಿ ಕೂರಿಸು ಅಂತ ಕೇಳ್ತಾನೆ ಇದ್ದ. ಹೀಗೆ ಸಿಂಪಲಾಗಿ ರೆಡಿ ಆಗಿಬಿಟ್ಟು ಪೂಜೆ ಮಾಡಿಬಿಡೋಣ ಅಂತ ಮಾಡ್ತಿದ್ದೀನಿ. ಇನ್ನು ಟಿಫನ್ ರೆಡಿ ಮಾಡಬೇಕು. ಏನಾದರೂ ಮಾಡ್ಕೊಂಡು ಸಿಂಪಲಾಗಿ ತಿಂತೀವಿ. ಇಬ್ಬರೇ ಇದ್ದಾಗ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ನನಗೆ ಇದು ಸೆಟ್ ಬೇರೆ ಸಿಗಲಿಲ್ಲ, ಏನು ಮಾಡಲಿ, ಎಲ್ಲೋ ಇಟ್ಟಿದ್ದೀನಿ, ಪಾಪು ಎಲ್ಲೋ ಹಾಕ್ಬಿಟ್ಟಿದ್ದಾನೆ. ಹಾಗಾಗಿ ಒಂದೇ ಒಂದು ಚಿನ್ನದೊಂದು ಚೈನ್ ಹಾಕಿದ್ದೀನಿ ಕತ್ತಿಗೆ, ಸಿಕ್ಕಿದ್ರೆ ಮತ್ತೆ ಹಾಕೋಣ ಅಂತ. ನನಗೆ ಸಿಗಲೇ ಇಲ್ಲ, ಹಾಗಾಗಿ ನಾನು ಹಾಕಲಿಲ್ಲ. ನಮ್ಮನೆ ಲಕ್ಷ್ಮಿ ಈ ಥರ ಇದೆ. ನಿಮಗೆ ಇಷ್ಟ ಆಗಿದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಅನ್ನಿಸ್ಬೋದು ಏನು ಹಬ್ಬ ಯಾರು ನಿಮ್ಮ ಮನೇಲಿ ಇಲ್ವಲ್ಲ ಅಂತ. ನಮ್ಮ ಮನೇಲಿ ಯಾರೂ ಇಲ್ಲ, ನಾನು ಜಾನು ಪಾಪು 3 ಜನ ಇರೋದು. ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬನ ನಮ್ಮ ಫ್ಯಾಮಿಲಿಲಿ ಎಲ್ಲರೂ ಮನೇಲಿ ಮಾಡ್ತಾರೆ. ಹಾಗಾಗಿ ಯಾರ ಮನೆಗೂ ಹೋಗಲ್ಲ, ಎಲ್ಲರೂ ಕೂಡ ಲಕ್ಷ್ಮಿನ ಕೂರಿಸಿ ಹಬ್ಬನ ಸೆಲೆಬ್ರೇಟ್ ಮಾಡೋದ್ರಿಂದ ಬರಲ್ಲ ಅವರು. ನಾವು ಕೂಡ ನಮ್ಮ ಮನೇಲಿ ಮಾಡ್ಕೊಳ್ತೀವಿ. ಅಕ್ಕಪಕ್ಕದವರು ಏನಿದ್ದಾರೆ ಅವ್ರನ್ನ ಕರೆದು ಅರಿಶಿನ ಕುಂಕುಮನ ಕೊಡ್ತೀವಿ. ಅದು ಸಂಜೆ ಇಟ್ಕೊಂಡಿರೋದ್ರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ಸುಮಾರು ವೀಡಿಯೋನ ಮಾಡಿಕೊಂಡೇ ಇಲ್ಲ. ಸಂಜೆ ಕರಿತೀನಿ, ಇವಾಗಂತೂ ಕರೆಯಲ್ಲ. ಮಾರ್ನಿಂಗ್ ಯಾರೂ ಕರೆಯಲ್ಲ, ಸಂಜೆನೇ ಕರೆಯೋದು. ಅದಕ್ಕೆ ಯಾರೂ ಬಂದಿಲ್ಲ. ಇಲ್ಲಿ ಪಾಪು ಫೋನ್ ನೋಡ್ಕೊಂಡು ಕೂತಿದ್ದಾನೆ. ಫೋನ್ ನೋಡಿಕೊಂಡು ಅಂದರೆ ಲಕ್ಷ್ಮಿ ಕೂರಿಸಿದ್ದೀವಲ್ಲ, ಲಕ್ಷ್ಮಿದು ಸಾಂಗ್ ಹಾಕಿದ್ದೀವಿ, ಅದನ್ನು ಕೇಳಿಕೊಂಡು ಫೋನ್ ಹಿಡ್ಕೊಂಡು ಕೂತಿದ್ದಾನೆ. ನಾನು ಮಾತಾಡ್ತಿದ್ವಿ. ಅವನಿಗೆ ಪಂಚೆ ಶಲ್ಯ ಎಲ್ಲ ಬರುತ್ತಲ್ಲ, ಮುಂಡ ಸೆಟ್ ಏನೋ ಅಂತಾರೆ ಅದನ್ನು ತಗೋಬೇಕಿತ್ತು, ನೀನು ಬೇಡ ಅಂದೆ ಅಂತ ಮಾತಾಡ್ತಾಯಿದ್ದೆ. ತೊಗೊಳ್ಳೋಣ ಬಿಡು ಅಂತ ಇದ್ದರು. ಮಕ್ಕಳಿಗೆ ಅವ್ರದ್ದೇ ಸೈಜಲ್ಲಿ ತೊಗೊಂಡ್ರೆ ಅದು ಗ್ರಿಪ್ಪಾಗಿರುತ್ತೆ, ಬಿಚ್ಚಲ್ಲ, ಅವ್ರಿಗೂ ಏನು ಅನಿಸಲ್ಲ. ಇವ್ನು ಕಿತ್ತೆಲ್ಲ ನೆನೆಸ್ಬಿಟ್ಟ, ಯಾವುದೋ ಒಂದು ಬಟ್ಟೆ ಪ್ಯಾಂಟ್ ಹಾಕ್ಕೊಂಡು ಕೂತಿದ್ದಾನೆ. ಮೊದಲು ನಾವು ಹಾಕ್ಕೊಂಡಿದ್ದನ್ನ ಹಾಕಿಸ್ಕೊತಿದ್ದ ಬಟ್ಟೆನ, ಇವಾಗ ಆ ಥರ ಅಲ್ಲ. ಅವ್ನು ಯಾವ ಬಟ್ಟೆ ಕೇಳ್ತಾನೆ, ನಾವು ಅದೇ ಬಟ್ಟೆನೇ ಹಾಕಬೇಕು ಅವನಿಗೆ. ಅದಕ್ಕೆ ಇನ್ನು ಟೈಮು ಆಗೋಗೈತೆ. ಅಡುಗೆ ರೆಡಿ ಮಾಡಬೇಕು. ಏನಾದ್ರು ಸ್ವಲ್ಪ ಲೈಟಾಗಿ ಅಡುಗೆ ಮಾಡ್ಕೊಂಡು ತಿನ್ನಬೇಕು. ಹಬ್ಬ ಅಂದರೆ ಪೂಜೆ ಮಾಡೋಕ್ಕೆ ಅರ್ಧ ಟೈಮ್ ಆಗಿಬಿಡುತ್ತೆ, ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೆ ಟೈಮೇ ಇರೋಲ್ಲ. ಇದಕ್ಕೆ ಸರಗಳೆಲ್ಲ ಎಲ್ಲ ಹಾಕ್ಬಿಟ್ಟಿದ್ದಾನೆ ಅಂತ ಗೊತ್ತಿಲ್ಲ, ಸರನೇ ಸಿಗ್ತಿಲ್ಲ. ಎಷ್ಟು ಹುಡುಕಿದ್ರೂ ನನಗೇನೆ ತಲೆ ಕೆಟ್ಟೋಗಿ ಕೊನೆಗೆ ಸಾಕು ಇರಲಿ ಬಿಡು ಅಂದ್ಬಿಟ್ಟು ಎಷ್ಟಿತ್ತು ಅಷ್ಟರಲ್ಲೇ ಸಿಂಪಲಾಗಿ ಮಾಡಿದ್ದೀನಿ. ಚೆನ್ನಾಗಿದೆಯಾ ನಮ್ಮನೆ ವರಮಹಾಲಕ್ಷ್ಮಿ? ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ ನನಗೆ ಹೇಳಿ. ನೀವು ಪೂಜೆ ಮಾಡಿದ್ರಾ? ಹೇಗಿತ್ತು ನಿಮ್ಮ ಒಂದು ವರಮಹಾಲಕ್ಷ್ಮಿ ಹಬ್ಬ?
ಮತ್ತು ಹಬ್ಬಕ್ಕೆ ನಾನೇನು ಸೀರೆ ಎಲ್ಲ ತಗೊಂಡು ಹೊಲಿಸ್ಕೊಂಡಿಲ್ಲ, ಅಷ್ಟು ಪುರ್ಸೊತ್ತು ನನಗಿರಲಿಲ್ಲ, ಹುಷಾರಿರಲಿಲ್ಲ. ಇದ್ದಿದ್ದೊಂದು ಸೀರೆಗೆ ಯಾವುದೋ ಒಂದು ಬ್ಲೌಸ್ ಹಾಕ್ಕೊಂಡು ಮ್ಯಾಚಿಂಗ್ ಮಾಡ್ಕೊಂಡಿದ್ದೀನಿ. ಈ ಬ್ಲೌಸ್ ಇದ್ರದ್ದಲ್ಲ, ಸೊ ಮ್ಯಾಚಿಂಗ್ ಮಾಡ್ಕೊಂಡಿದ್ದೀನಿ. ಹೀಗಿತ್ತು ವರಮಹಾಲಕ್ಷ್ಮಿ ಹಬ್ಬ. ನಿಮ್ಮ ಮನೇಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳಿ. ಕಂಕಣ ಎಲ್ಲ ಕಟ್ಕೊಂಡಿದ್ದೀವಿ. ಕೆಲವೊಂದು ವೀಡಿಯೋ ಮಾಡಿಲ್ಲ, ಇವಾಗ ಮಾಡ್ತಿದ್ದೀನಿ. ತೋರಿಸ್ರೋ ನಿಮ್ಮ ಕಂಕಣನ. ಪಾಪ ನಿಂದಲ್ಲಿ ಕಂಕಣ ತೋರಿಸು ಕಂಕಣ. ಎಲ್ಲೋ ಕಿತ್ತಾಲೆ ಎಲ್ಲ ಒದ್ರಬಿಟ್ಟವನಿ. ಕಂಕಣ ತೋರಿಸು ಅಂದರೆ ಕೈ ತೋರ್ಸಕ್ಕೆ ಬಂದವನೇ, ಅಲ್ಲಿ ಹೂವನ್ನೇ ಇಲ್ಲ, ಕಿತ್ತಿ ಎಲ್ಲನೂ ನೋಡಿ. ನಂದು ಸೈಡಲ್ಲಿ ಬಾಯಲ್ಲಿ ಕೀಳ್ತವನೆ. ತೋರ್ಸೋಣ ಅಂತ ಈ ಹೋದ ವರ್ಷ ಇಟ್ಕೊಂಡಿದ್ದ, ಗೊತ್ತಾಗ್ತಿರ್ಲಿಲ್ಲ. ಇವಾಗ ದೊಡ್ಡವನಾಗ್ಬಿಟ್ಟವನಿ, ಬರೀ ಕಿತ್ತಕ್ಕೋ ಕೆಲಸ ಕಲ್ತವನಿ. ಇದು ಕಿತ್ಬಿಟ್ಟಿದೆ, ಅದು ಬ್ಲಾಕ್ ಆಗ್ಬಿಟ್ಟೈತೆ, ಗಾಯ ಆಗ್ಬಿಟ್ಟೈತೆ. ನೀನು ತೋರಿಸೋ ಜಮೀನು ನೋಡಿ. ಜಾನದು ಅರ್ಧ ಕಿತ್ತೆ ಇವಾಗ ಕಿತ್ತಾಕ್ತ ಪೊಳಿ ಪೊಳಿ ಪೊಲಿ ಪೊಳಿ 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 ಅವನು. ಆಯಿತು, ಇವಾಗ 9:45 ತಿಂಡಿಗೆ ಏನಾರು ಪ್ರಿಪೇರ್ ಮಾಡೋಣ. ಏನಿಲ್ಲ, ಲೈಟಾಗಿ ಚಿತ್ರಾನ್ನ, ಸ್ವಲ್ಪ ಮೊಸರನ್ನ, ಇವೇ ಇವತ್ತು ತಿಂಡಿ. ಇನ್ನು ಬೇರೆ ಏನು ಮಾಡಲ್ಲ. ಮೊಸರು ನೀನೇ ತಂದಿಲ್ಲ? ರವಾ ಅಂತ ಹೇಳಿದ್ದೆ ಅಲ್ವಾ ಜನ. ನಾನು ಮೊಸರು ತಗೋಬೇಕು 1 ಲೀಟ್ರು ಅಂತ ಹೇಳಿದ್ದೆ. ಆಮೇಲೆ ರಂಗೋಲಿ ನೋಡಿ, ದೇವ್ರಿಗೆ ಬಿಟ್ಟು ನೋಡಿ ಒಂದು ನಿಮಿಷ. ಹಂಗೆ ರಂಗೋಲಿ ಎಲ್ಲ ನಾಳೆ ಎಲ್ಲ ಬಳ್ದು ಅಲ್ಲಿ ಹೂವು ಎಲ್ಲ ಇಟ್ಟಿದ್ದೀವಲ್ಲ, ತಗೊಂಡೋಗಿ ಎಲ್ಲ ಕಿತ್ತ ಹಾಕ್ತಾವನೆ ನೋಡಿ. ಬಂದ ಅಷ್ಟೇ, ಎಲ್ಲನೂ ಹಾಳು ಮಾಡಿ ಇಟ್ಬಿಟ್ಟು ಆಲೆ. ನಾನು ಇಲ್ಲಿ ಪೂಜೆ ಮಾಡ್ತಿದ್ದು ಹಾಗೆಯೇ ಅಲ್ಲಿ ಹೋಗಿ ಎಲ್ಲನ ಕಿತ್ತು ಚೆಲ್ಲಿ ಇಟ್ಟಾಯಿತು. ಅಮ್ಮ ಒಬ್ಬಟ್ಟು ಅಂತ ದೇವ್ರಿಗೆ ಇಟ್ಟಿರೋ ಒಬ್ಬಟ್ಟನ್ನೇ ಎತ್ಕೊಳಕ್ಕೆ ಹೋಗ್ತಾನೆ. ಅಯ್ಯೋ, ಲಾಸ್ಟ್ ಫಸ್ಟ್ ಸ್ವಲ್ಪ 6 ಗಂಟೆಗೂ ಮುಂಚೆನೇ ಪೂಜೆ ಎಲ್ಲ ಆಗೋಗಿತ್ತು. ಒಂದು 5:30 6 ಗಂಟೆ ಒಳಗಡೆ ಪೂಜೆ ಎಲ್ಲ ಮಾಡಿಬಿಟ್ಟಿದೆ. ಅವ್ನು ಎದ್ದರೆ ಮಾಡಿಸ್ಕೊಡಲ್ಲ, ಕೈ ಬಿಡಲ್ಲ ಅಂತ. ಈ ವರ್ಷ ಸ್ವಲ್ಪ ಗೊತ್ತಾಗುತ್ತೆ. ಹತ್ತತ್ರ 2.5 ವರ್ಷ ಆಯಿತು ಅವನಿಗೆ. ಸುಮ್ಮನೆ ಇರ್ತಾನೆ ಅಂದ್ಕೊಂಡ್ರೆ ಇವಾಗ ಅವನು ತಿಂಡಿ ಅಲ್ಲಿರೋದೆಲ್ಲ ಬೇಕು ಅಂತ ಮುಂದೆನೇ ಹೋಗ್ತಾನೆ. ಏನು ಕಿಲ್ತಾನೋ ಇಲ್ಲೇ ಕೂತ್ಕೊಂಡು ಕಾಯಬೇಕು ಅಂದ ನಾವು. ಇವಾಗ ಅದೇ ಒಂದು ಟಾಸ್ಕ್. ಇವಾಗ ಈ ಟಾಸ್ಕು ಮುಗಿಬೇಕು. ಈ ಟಾಸ್ಕು ಒಂದು ದೊಡ್ಡ ಜವಾಬ್ದಾರಿ ಜಾನದು. ಹುಷಾರಾಗಿ ನೋಡ್ಕೋಬೇಕು ನೀನು ಅವನ್ನ. ಲೇಟ್ ಆಯ್ತು ಈ ವರ್ಷ ಸ್ವಲ್ಪ ಮಾಡೋದೆಲ್ಲ. ಓಕೆ, ಪರವಾಗಿಲ್ಲ, ಟೈಮಿಗೆ ಇನ್ನೂ ಟೈಮ್ ಇದೆ, ಬೇಜಾನು. ಪೂಜೆ ಎಲ್ಲ ಮಾಡಿ ಮುಗಿಸಿ ಈಗ ತಿಂಡಿ ತಿನ್ನೋದಕ್ಕೆ ಹೋಗಬೇಕು. ಸೊ ಬಾದಾಮಿ ಮಮ್ಮಿ, ಇದು ಬಾದಾಮಿ ಮಮ್ಮಿ ಅಂತೆ. ಅಲ್ಲಿ ಬಾದಾಮಿ ದ್ರಾಕ್ಷಿ ಎಲ್ಲ ಇಟ್ಟಿದ್ದೀವಲ್ಲ, ಅವ್ನು ತಿಂತಾನಲ್ಲ, ಅದಕ್ಕೆ ಅದು ಬಾದಾಮಿ ಮಮ್ಮಿ ಅಂತೆ. ನಿಮ್ಮ ಮನೇಲಿ ಹಿಂಗೆ ಮಾಡ್ತಾರ ಮಕ್ಕಳು? ಲಕ್ಷ್ಮಿನ ಬಾದಾಮಿ ಮಮ್ಮಿ ಮಾಡ್ಬಿಟ್ಟವನಿ. ಬಾದಾಮಿ ಮಮ್ಮಿ ಯಾರೆಲ್ಲ ನೋಡಿಲ್ಲ, ನೋಡ್ಕೊಳ್ಳಿ. ಒಂದೆರಡು ಫೋಟೋ ತಗೊಳ್ಳೋಣ ಅಂದ್ರೆ ಅದಕ್ಕೂ ತಗೊಳಕ್ ಬಿಡ್ತಾ ಇಲ್ಲ. ನಾನು ಏನು ಮಾಡಲಿ? ಫೋಟೋಗಳು ತೊಗೊಂಡಿರಲಿಲ್ಲ, ಅದಕ್ಕೆ ವಿಡಿಯೋ ಮಾಡ್ಕೊಂಡು ಹಾಗೆ ಫೋಟೋ ತೊಗೋತಾ ಇದ್ದೆ. ಬಟ್ ಇನ್ನು ಒಂಚೂರು ಸರಿಯಾಗಿ ಕುತ್ಕೊಳ್ತಾನೆ ಇಲ್ಲ. ನೆಟ್ಟಿಗೆ ಒಂದು ಫೋಟೋನೂ ಕೂಡ ತೊಗೊಳಕ್ಕಾಗಲಿಲ್ಲ. ಹೇಗೋ ಸುಮಾರಾಗಿ ತೊಗೊಂಡ್ವಿ. ಪೂಜೆ ಎಲ್ಲ ಆಗಿದೆ, ತಿಂಡಿ ತಿನ್ನಬೇಕು. ಆಮೇಲೆ ಮೂಡಿರಲ್ಲ ಅಲ್ವಾ, ಬಟ್ಟೆ ಎಲ್ಲ ಚೇಂಜ್ ಮಾಡೋದು ಆ ಥರ ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಒಂದು ಫೋಟೋ ತೊಗೊಳ್ಳೋಣ ಚೆನ್ನಾಗಿರೋ ಟೈಮಲ್ಲಿ ಅಂದ್ಬಿಟ್ಟು ತೊಗೊಂಡಿದ್ದು. ಹಾಗೇನೆ ದೇವ್ರಿಗೂ ಸ್ವಲ್ಪ ಪ್ರಸಾದ ಮಾಡಿ ಇಟ್ಬಿಟ್ಟು ಏನಾದ್ರೂ ಆಮೇಲೆ ಉಳ್ದಿದ್ದ ಕೆಲಸ ಎಲ್ಲ ಮುಗಿದಿದೆ. ಪೂಜೆ ಎಲ್ಲ ಆಯಿತು ಅಂದರೆ ನಾವು ತಿನ್ಕೊಂಡಿರೋದಷ್ಟೇ. ಇದು ಸಂಜೆ ವೀಡಿಯೋ ನೋಡಿ. ಅಲ್ಲಿ ನಾನು ತಾಂಬೂಲ ಕೊಡೋದಕ್ಕೆ ರೆಡಿ ಮಾಡಿಟ್ಟಿದ್ದೀನಿ. ಅಂದರೆ ಅರಿಶಿನ ಕುಂಕುಮಕ್ಕೆ ಬರ್ತಾರಲ್ವ, ಅವ್ರಿಗೆ ಅರಿಶಿನ ಕುಂಕುಮ ಕೊಡೋದಕ್ಕೆ ಅಂತ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ. ಇದು ಸಂಜೆ ವೀಡಿಯೋ. ಬೆಳಗಿನ ವೀಡಿಯೋ ಅಷ್ಟೇ, ನಾನು ಮತ್ತೆ ಏನೂ ಕಂಟಿನ್ಯೂ ಮಾಡಲಿಲ್ಲ. ಸಂಜೆ ವೀಡಿಯೋ ಮಾಡ್ತಾಯಿದ್ದೀನಿ. ಎಲ್ರಿಗೂ ಕರೆದ್ಬಿಟ್ಟು ಬಂದಿದ್ದೀನಿ, ಅವ್ರು ಬರ್ತಾರೆ, ಅದಕ್ಕೆ ಸ್ವಲ್ಪನೇ ಹಾಕಿಟ್ಟಿದ್ದೀನಿ. ಬಂದಮೇಲೆ ಜಾಸ್ತಿ ಯಾರಾದರೂ ಬಂದರೆ ಎಕ್ಸ್ಟ್ರಾ ಹಾಕ್ಕೊಡೋದು ಅಂತ ಬ್ಲೌಸ್ ಪೀಸು, ಬಾಳೆಹಣ್ಣು, ಬಳೆ, ಎಲೆ ಅಡಿಕೆ, ಅರಿಶಿನ ಕುಂಕುಮ, ಹೂವು ಎಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅವ್ರು ಬಂದಮೇಲೆ ನಾನು ಕೊಡ್ತೀನಿ. ಅದನ್ನೆಲ್ಲ ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ಯಾರಾದರೂ ನೋಡಿ ನಮ್ಗೆ ಇಷ್ಟ ಆಗಲ್ಲ ಹಾಗೆ ಹೀಗೆ ಅಂದರೆ ಯಾಕೆ ಬೇಕು, ಆ ಒಂದು ರೀಸನ್ಗೋಸ್ಕರ ನಾನು ವೀಡಿಯೋ ಏನೂ ಮಾಡಿಲ್ಲ. ನೋಡೋಣ ಯಾರು ಬರ್ತಾರೆ, ಎಷ್ಟು ಜನ ಬರ್ತಾರೆ ಗೊತ್ತಿಲ್ಲ. ಬಂದವ್ರಿಗೆ ಕೊಟ್ಬಿಟ್ಟು ಹಾಗೆ ನಾನು ಕೂಡ ಅರಿಶಿನ ಕುಂಕುಮ ತೊಗೊಳೋದಕ್ಕೆ ಕರೆದಿದ್ದಾರೆ, ಅಲ್ಲಿಗೆ ಹೋಗಬೇಕು.
ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.